ಚಿತ್ರದುರ್ಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ಹುಣಸೆ ಚಿಗುರು ಹಾಗೆ ಹುಣಸೆ ಹೂವಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ನೋಡಿ, ಇಲ್ಲಿ ಸ್ವಲ್ಪ ಮೊಳಕೆ ಹುಳಿಕಾಳು ತಗೊಂಡಿದ್ದೀನಿ. ಇಲ್ಲ ಮೊಳಕೆ ಹುಳಿಕಾಳು ಅಂದರೆ ಬೇಳೆನೇ ಹಾಕ್ಬೋದು, ಬರೀ ಬೇಳೆ ಹಾಗೆಯೇ ಹುಣಸೆ ಚಿಗುರು ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡ್ಬೋದು. ಮೊಳಕೆ ಹುಳಿಕಾಳು ಇತ್ತು ಅಂತ ಹೇಳಿ ತಗೊಂಡಿದ್ದೀನಿ. ಸಾಂಬಾರಿಗೆ ಈ ಥರ ಸೊಪ್ಪು ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಂಗಾಗಿ ಮೊಳಕೆ ಹುಳಿಕಾಳು ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ತೊಗರಿಬೇಳೆನೂ ಕೂಡ ತಗೊಂಡಿದ್ದೀನಿ. ಎಷ್ಟು ಅಂದರೆ ಒಂದು ನಮ್ಮ 4 ಜನಕ್ಕೆ ಆಗೋವಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಂಗಾಗಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೋಬೋದು. ತೊಗರಿಬೇಳೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು, ಹಂಗಾಗಿ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಇದೆರಡನ್ನು ಚೆನ್ನಾಗಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಕೆಲವರೆಲ್ಲ ಹೆಂಗೆ ಅಂದರೆ ಸೊಪ್ಪು ಹಾಕಿ ಬೇಳೆ ಜೊತೆನೇ ವಿಷಲ್ ಹಾಕಿಸ್ತಾರೆ. ಅದಕ್ಕಿಂತ ಫಸ್ಟು ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡಿನಿ. ಹಾಗೆಯೇ ನಾನು ಸ್ವಲ್ಪ ಬೇರೆ ಮಿಕ್ಸು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಹುಳಿ ಬಂದುಬಿಡುತ್ತೆ, ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಹುಣಸೆ ಚಿಗುರು ಹೂವು ಅದನ್ನು ಹಾಕಿದ್ರೆ ಚೆನ್ನಾಗಿರಲ್ಲ, ಜಾಸ್ತಿ ಹುಳಿ ಬಂದುಬಿಡುತ್ತೆ. ಅದಕ್ಕೆ ನೋಡಿ, ಇಲ್ಲಿ ನಾನಿವಾಗ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಫಸ್ಟು ಬೇಳೆ ಮೊಳಕೆ ಹುಳಿಕಾಳನ್ನ ಜೊತೆನೇ ಹಾಕಿ ಬೇಯಿಸಿದ್ರು ಏನೂ ಆಗಲ್ಲ. ಆದರೂ ನನಗೆ ಹೆಂಗಪ್ಪ ಅಂದರೆ ಸ್ವಲ್ಪ ಚೆನ್ನಾಗಿ ಬೆಂದ್ರೇ ಚೆನ್ನಾಗೆ, ಸೊಪ್ಪನ್ನ ಅತಿಯಾಗಿ ಬೇಯಿಸಲ್ಲ. ಅದಕ್ಕೆ ನೋಡಿರಿ, ಅದಕ್ಕೆ ಬೆಂದಿತ್ತೆ. ಇವಾಗ ನಾವು ಸೊಪ್ಪು ಇಟ್ಕೊಂಡಿದ್ದೀವಲ್ಲ ಕಟ್ ಮಾಡಿ, ಮಿಕ್ಸು ಸೊಪ್ಪು ಹಾಗೆಯೇ ಹುಣಸೆ ಚಿಗುರು ಹೂವು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಬಿಟ್ಟಿದ್ದೀನಿ. ಕಟ್ ಮಾಡೋದೇನು ಬೇಕಾಗಲ್ಲ, ಹೂವು ಇರುತ್ತಲ್ಲ ಅದನ್ನು. ಆದರೂ ನನಗೆ ಅದೆಲ್ಲ ಗೊಂಚಲೆಲ್ಲ ಇತ್ತು, ಕ್ಲೀನಾಗಿ ಬಿಡಿಸಿದ್ದೀನಿ. ಆದ್ರೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ಚೆನ್ನಾಗಿ ಅಂತ ಹೇಳಿ ಕಟ್ ಮಾಡಿದ್ದೀನಿ. ಅದ್ರ ಜೊತೆ ಮಿಕ್ಸು ಸೊಪ್ಪು, ಹೊಲದ ಸೊಪ್ಪು, ಹೊಲ್ದಾಗ ಇವಾಗೆಲ್ಲ ಸೊಪ್ಪು ಸಿಗುತ್ತೆ ಬೇಕಾದಷ್ಟು, ಹಂಗಾಗಿ ಮಿಕ್ಸು ಸೊಪ್ಪು ಹಾಕಿ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಕಡೆಯೂ ಸಿಗುತ್ತೆ ಹುಣಸೆ ಚಿಗುರು ಹೂವು ಸೊಪ್ಪು ಎಲ್ಲ ಸಿಗುತ್ತೆ ಈ ಟೈಮಗೆ. ಹಂಗಾಗಿ ಈ ರೀತಿ ಮಾಡ್ಕೊಳ್ರಿ. ವರ್ಷಕ್ಕೊಂದು ಸಲ ಈ ಹುಣಸೆ ಚಿಗುರು ಸಿಗೋದು ಯಾವಾಗ ಬೇಕು ಅವಾಗೆಲ್ಲ ಸಿಗಲ್ಲ, ಸಿಕ್ಕಾಗ ಈ ರೀತಿ ಸಾಂಬಾರನ್ನ ಮಾಡ್ಕೊಳ್ಳೋದು. ನಾನಿಲ್ಲಿ ಟೊಮಟೊ ಹಾಕ್ತಾಯಿದ್ದೀನಿ. ಇದು ಹುಳಿ ಟೊಮಟೊ ಏನಲ್ಲ, ಹಂಗಾಗಿ ಹಾಕ್ತಾಯಿದ್ದೀನಿ. ಹುಳಿ ಟೊಮಟೊ ಆದರೆ ಹಾಕೋದೇನು ಬೇಕಾಗಲ್ಲ, ಸ್ವಲ್ಪ ಗಟ್ಟಿ ಬರಲಿ ಅಂತ ಅಷ್ಟೇ. ಒಂದು ಅರ್ಧ ಈರುಳ್ಳಿ ಹಾಕಿನಿ, ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ತಿದ್ದೀನಿ. ಟೊಮಟೊ ಹುಣಸೆಹಣ್ಣು ಏನು ಹಾಕೋಕ್ಕೆ ಹೋಗಬಾರ್ದು. ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿ, ನಾನು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಆಮೇಲೆ 1 ಟೀ ಸ್ಪೂನಷ್ಟು ಖಾರದ ಪುಡಿ, ಇವಾಗ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ. ಇದು ಜವಾರಿ ಬೆಳ್ಳುಳ್ಳಿ ಆಗಿದ್ದರಿಂದ ಸಿಪ್ಪೆ ಏನು ತೆಗಿಯಲ್ಲ ನಾನು, ನುಣ್ಣಗಾಗ್ಬಿಡುತ್ತೆ. ಇವಾಗೆಲ್ಲನೂ ನುಣ್ಣಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸಿ ಮಾಡ್ಕೊಂಡು ಆಮೇಲೆ ನೋಡಿ, ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಬೇಳೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡೋದಷ್ಟೇ. ಮೊದಲನೇ ಸಲ ವಿಡಿಯೋನ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಹಾಗೆಯೇ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಜೀರಿಗೆನೂ ಹಾಕ್ತಾರೆ ಕೆಲವರು ಹುಳಿಸೊಪ್ಪು ಮಾಡೋಕ್ಕೆ. ನಮ್ಮ ಕಡೆ ಹುಳಿಸೊಪ್ಪು ಗಡ್ಸೊಪ್ಪು ಅಂತೀವಿ. ಜೀರಿಗೆನೂ ಹಾಕ್ತಾರೆ. ಇವಾಗ ರುಬ್ಕೊಂಡಿರೋ ಅಂಥ ಮಸಾಲೆ ಏನಿತ್ತು ಅದನ್ನು ಹಾಕ್ತಾಯಿದ್ದೀನಿ. ಭಾಳ ಚೆನ್ನಾಗಿರುತ್ತೆ ಹುಣಸೆ ಚಿಗುರಿನ ಸಾಂಬಾರು. ಊಟ ಮಾಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಿಕ್ಸ್ ಸೊಪ್ಪು ಜೊತೆ ಒಂದು ಸ್ವಲ್ಪ ತಂದರೆ ಚೆನ್ನಾಗಿರುತ್ತೆ. ಹುಣಸೆ ಹೂವು ಚಿಗುರು ಒಂಥರ ಭಾಳ ಟೇಸ್ಟ್ ಬರುತ್ತೆ ನಿಜವಾಗ್ಲೂ. ಸಾಂಬಾರಂತೂ ನನಗಂತೂ ಭಾರಿ ಇಷ್ಟ. ವರ್ಷಕ್ಕೊಂದು ಸಲ ಈ ಟೈಮಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನಿವತ್ತು ಹುಣಸೆ ಚಿಗುರು ಹೂವು ಹೊಲ್ದಾಗ ಚೆನ್ನಾಗಿ ಬಂದಿತ್ತು, ನೋಡೋಕ್ಕಾಗ್ದೇ ಕಿತ್ಕೊಂಡ್ಬಿಟ್ಟೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಇವಾಗ ಬೇಯಿಸ್ಕೊಂಡಿರುವಂಥ ಸೊಪ್ಪು, ಬೇಳೆ, ಕಾಳು ಎಲ್ಲ ಹಾಕ್ತಾಯಿದ್ದೀನಿ. ಇಷ್ಟೇ, ಭಾಳ ಏನೋ ಟೈಮ್ ಹಿಡಿಯಲ್ಲ, ಈಸಿ. ಅಂದರೆ ಸೊಪ್ಪು ಸೋಸ್ಕೊಳ್ಳೋದು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಹೊತ್ತು ಲೇಟು, ಅಷ್ಟು ಬಿಟ್ಟರೆ ಸಾಂಬಾರೇನು ಬೇಗ ಬೇಗ ಆಗಿಬಿಡುತ್ತೆ. ಆ ಹೂವೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಹುಳಗಳು, ಪರ್ರೆ ಆ ಥರದ್ದೆಲ್ಲ ಇರುತ್ತೆ, ಮರದಾಗ ಎಲ್ಲ ಥರನೂ ಇರುತ್ತಲ್ಲ, ಅವನ್ನೆಲ್ಲ ಹೂ ತಂದು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ.
ಹುಣಸೆ ಹುಳಿ ಮಾತ್ರ ಹಾಕಲೇಬಾರ್ದು. ಹುಣಸೆ ಚಿಗುರಿಗೆ ಸಾಂಬಾರು, ಹುಣಸೆ ಹೂವು ಹುಣಸೆ ಚಿಗುರು ಸಾಂಬಾರು ಜಾಸ್ತಿ ಹುಳಿ ಬಂದುಬಿಡುತ್ತೆ. ಅತಿಯಾಗೂ ಹಾಕಕ್ಕೆ ಹೋಗ್ಬಾರ್ದು. ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸು ಸೊಪ್ಪು ಏನಾದರೂ ಬೇರೆ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಯ್ತು, ಘಮ ಘಮ ಅಂತೈತೆ. ವರ್ಷಕ್ಕೊಂದು ಸಲನಾದರೂ ಈ ಥರ ಸೊಪ್ಪುಗಳು ಯಾವ್ಯಾವ ಪ್ರಕೃತಿಯಲ್ಲಿ ನಮಗೋಸ್ಕರ ಕೊಡುಗೆ ಬೇಕಾದಷ್ಟು ಪ್ರಕೃತಿಯ ನ್ಯಾಚುರಲ್ಲಾಗಿ ಸಿಗೋವಂಥ ಸೊಪ್ಪುಗಳಿರುತ್ತೆ. ಅದನ್ನೆಲ್ಲ ತಂದು ಸಾಂಬಾರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಈ ಟೈಮಲ್ಲಿ ಸೀಗೆ ಸೊಪ್ಪು ಅಂತಲೂ ಸಿಗುತ್ತೆ. ಅದು ಎಲ್ಲಾದರೂ ಸಿಕ್ಕರೆ ನಾನು ಅದನ್ನು ತಂದು ಸಾಂಬಾರು ಮಾಡ್ಕೊತೀನಿ. ನನಗಂತೂ ಸಖತ್ ಇಷ್ಟ. ಅದು ಸಾಂಬಾರು ಮಾಡಿದ್ರೇ ಕೇರಿಗೆಲ್ಲ ಗಮ್ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡೋಣ, ಕೇಳಿ ಎಲ್ಲಾದರೂ ಸಿಕ್ಕರೆ ತಗೊಂಬಂದು ಸಾಂಬಾರು ಮಾಡೋಣ. ನೋಡಿ ಇಷ್ಟೇ ಆಯಿತು ಸಾಂಬಾರು. ಇಷ್ಟೇ, ನೀವು ತುಂಬ ಬೇಗ ಆಗೋಗ್ಬಿಡುತ್ತೆ. ಇನ್ನೂ ಬಿಸಿ ಬಿಸಿ ಮುದ್ದೆ ಮಾಡಿ, ಬಿಸಿ ಬಿಸಿ ಮುದ್ದೆ ಜೊತೆ ಹುಣಸೆ ಚಿಗುರು ಹುಣಸೆ ಹೂವಿನ ಸಾಂಬಾರು ಊಟ ಮಾಡ್ತಿದ್ರೆ ನಿಜವಾಗ್ಲೂ ಒಂದು ಕ್ಷಣ ತುಂಬ ಮನಸ್ಸಿಗೆ ಆನಂದ ಅನ್ನಿಸ್ಬಿಡುತ್ತೆ. ನಿಮಗೂ ಸಹ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮ್ಮ ಚಿತ್ರದುರ್ಗದ ಒಂದು ಸಾಂಪ್ರದಾಯಿಕ ರೆಸಿಪಿಗಳು ಅಂತಲೇ ಹೇಳ್ಬೋದು ಇದೆಲ್ಲನೂ. ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು.